ಇವತ್ತು ತೆಲಂಗಾಣದ ಅಥವಾ ತೆಲುಗಿನ ಒಬ್ಬ ಫೇಮಸ್ ಫೋಕ್ ಸಿಂಗರ್ ಒಬ್ಬ ಈಶ್ವರ್ ಸಾಯಿ ಎನ್ನುವಾತ ರೆಡ್ ಹ್ಯಾಂಡ್ ಆಗಿ ಹುಡುಗಿಯ ಜೊತೆಗೆ ಲಾಕ್ ಆಗಿದ್ದಾನೆ. ವಿಪರ್ಯಾಸ ಏನು ಅಂತಂದ್ರೆ ಈತ ಲಾಕ್ ಆಗಿರುವಂಥದ್ದು ಆತನ ಹೆಂಡತಿಯ ಕೈನಲ್ಲಿ. ಮಹಿಳೆಯೊಂದಿಗೆ ರೂಮ್ನಲ್ಲಿರುವಾಗಲೇ ಗಾಯಕ ಲಾಕ್ ಆಗಿದ್ದಾನೆ. ಮಹಿಳೆಯ ಜೊತೆಗೆ ರೂಮ್ನಲ್ಲಿರುವಾಗಲೇ ಈಶ್ವರ್ ಪತ್ನಿ ಆ ರೂಮ್ನ ಬಾಗಿಲನ್ನ ಬಡಿದಿದ್ದಾಳೆ. ನೆನ್ನೆ ರಾತ್ರಿ ನಡೆದಿರುವಂಥ ಘಟನೆ ಇದು. ವೇಮುಲವಾಡದ ರೆಡ್ಡಿ ಭವನದಲ್ಲಿ ಈತ ತಂಗಿದ್ದ ಓರ್ವ ಯುವತಿಯ ಜೊತೆಗೆ. ಆ ಸಮಯದಲ್ಲಿ ಆತನ ಹೆಂಡತಿಯೇ ರೆಡ್ ಹ್ಯಾಂಡ್ ಆಗಿ ಈತನನ್ನ ಹಿಡಿದಿದ್ದಾಳೆ. ತೆಲಂಗಾಣದ ರಾಜಣ್ಣ ಸಿರ್ಸಿಲ್ಲಾ ಜಿಲ್ಲೆಯ ವೇಮುಲವಾಡ, ಇಲ್ಲಿ ರೆಡ್ಡಿ ಭವನದಲ್ಲಿ ಈತ ತಂಗಿದ್ದ. ಇನ್ನೋರ್ವ ಮಹಿಳಾ ಜಾನಪದ ನೃತ್ಯಗಾರ್ತಿಯೊಟ್ಟಿಗೆ ಈತ ಕೋಣೆಯಲ್ಲಿದ್ದ. ಆ ಸಂದರ್ಭದಲ್ಲಿ ಈಶ್ವರ್ ಸಾಯಿ ಈತ ಒಂದು ಹಾಡನ್ನ ಹಾಡಿದ್ದಾನೆ, ಬಾಸಿಂಗ ಬಾಸಿಂಗ ಅಂತ. ತುಂಬ ಸಿಕ್ಕಾಪಟ್ಟೆ ಫೇಮಸ್ ಸಾಂಗ್ ಅದು. ಸುಮಾರು 86 ಮಿಲಿಯನ್ ಅಷ್ಟು ವ್ಯೂಸ್ ಇದೆ ಯೂಟ್ಯೂಬ್ನಲ್ಲಿ. ಸೊ ತೆಲುಗು, ಅದರಲ್ಲೂ ತೆಲಂಗಾಣ ಭಾಗದಲ್ಲಿ ಈತ ಒಬ್ಬ ವೆರಿ ಫೇಮಸ್ ಸಿಂಗರ್. ಆದರೆ ಈತನ ಪುರಾಣ ಈ ರೀತಿಯಾಗಿ ಬಯಲಾಗಿದೆ. ಯಾವುದ್ಯಾವುದಕ್ಕೋ ಖ್ಯಾತಿ ಆಗಬೇಕಾಗಿದ್ದಂಥ ಸಿಂಗರ್ ಈ ವಿಷಯಕ್ಕೆ ಕುಖ್ಯಾತಿ ಪಡೆದಿದ್ದಾನೆ. ಜಾನಪದ ಗಾಯಕ ಆ್ಯಂಡ್ ಜನಪ್ರಿಯ ಹೆಸರು ಈಶ್ವರ್ ಸಾಯಿ ಅನ್ನುವಂಥದ್ದು, ಎಸ್ಪೆಷಲಿ ತೆಲಂಗಾಣ ಭಾಗದಲ್ಲಿ. ನಿನ್ನೆ ರಾತ್ರಿ ತೆಲಂಗಾಣದ ರಾಜಣ್ಣ ಸಿರ್ಸಿಲ್ಲಾ ಜಿಲ್ಲೆಯ ವೇಮುಲವಾಡದ ರೆಡ್ಡಿ ಭವನದಲ್ಲಿ ಈತ ತಂಗಿದ್ದ. ಒಬ್ಬನೇ ತಂಗಿದ್ರೆ ಬಹುಶಃ ಇಷ್ಟು ಸಮಸ್ಯೆ ಆಗ್ತಾ ಇರಲಿಲ್ಲ. ಆದರೆ ಮತ್ತೋರ್ವ ಜಾನಪದ ಮಹಿಳಾ ನೃತ್ಯಗಾರ್ತಿಯೊಟ್ಟಿಗೆ ಈತ ಇದ್ದದ್ದು. ಅದರ ಜೊತೆಗೆ ಆ ಸಂದರ್ಭದಲ್ಲೇ ಕರೆಕ್ಟಾಗಿ ಈತನ ಪತ್ನಿ ಆ ರೂಮಿಗೆ ಬಂದದ್ದು. ರೆಡ್ ಹ್ಯಾಂಡ್ ಆಗಿ ಇವರಿಬ್ಬರನ್ನು ಕೂಡ ಹಿಡಿದಿದ್ದು ದೊಡ್ಡ ಸಂಚಲನ ಸೃಷ್ಟಿ ಮಾಡಿದೆ. ತೆಲಂಗಾಣದಲ್ಲಿ ಸೆನ್ಸೇಷನಲ್ ಸುದ್ದಿ ಆಗಿದೆ ಇವರ ಈ ಒಂದು ವಿಡಿಯೋ. ಇದಕ್ಕೆ ಸಂಬಂಧಪಟ್ಟಂತೆ ಎಷ್ಟೋ ಜನ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೊರಗಡೆ ನೋಡಲಿಕ್ಕೆ ಇಷ್ಟು ಮರ್ಯಾದ ಪುರುಷೋತ್ತಮ ಥರ ಬಿಲ್ಡಪ್ ಕೊಟ್ಟು ಹಿಂದೆಗಡೆ ನೋಡಿದ್ರೆ ಹೆಂಡತಿಗೆ ವಂಚನೆ ಮಾಡುವಂಥದ್ದು, ಒಂದು ಮಗುವನ್ನು ರೂಮ್ನಲ್ಲಿ ಇಟ್ಟುಕೊಂಡು ಈ ರೀತಿಯಾಗಿ ಅಸಭ್ಯವಾಗಿ ಇನ್ನೋರು ಮಹಿಳೆಯ ಜೊತೆ ಇರುವಂಥದ್ದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆಯನ್ನು ಜನ ಮಾಡ್ತಿದ್ದಾರೆ. ಇಲ್ಲಿ ಈಶ್ವರ್ ಸಾಯಿ ಜೊತೆಗೆ ಇದ್ದಂಥ ಮಹಿಳೆಗೂ ಕೂಡ ಯಾರು ದಾಳಿ ಮಾಡಿದ್ರಲ್ಲ ಅವರ ಪತ್ನಿ ಹಾಗೆ ಅವರ ಜೊತೆಗಿದ್ದವರು ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಿನಗೆ ಮದುವೆ ಆಗಿರೋನೇ ಸಿಕ್ಕದ್ನಾ ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಾ, ನೀನೇನು ಮಾಡ್ತಿದ್ಯಾ ಈ ರೂಮ್ನಲ್ಲಿ, ಮಗುವನ್ನು ರೂಮ್ನಲ್ಲಿ ಇಟ್ಕೊಂಡು ಈ ರೀತಿಯಾಗಿ ನೀವಿಬ್ಬರು ಇರುವಂಥದ್ದು, ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನು ಆಕೆ ಮಾಡ್ತಿದ್ದಾಳೆ. ಇನ್ನೊಂದು ಕಡೆ ಬಾಸಿಂಗ ಬಾಸಿಂಗ ಅನ್ನುವಂಥ ಹಿಟ್ ಹಾಡನ್ನು ಕೊಟ್ಟಂಥ ಈಶ್ವರ್ ಸಾಯಿ ಈ ರೀತಿಯಾಗಿ ಈ ಒಂದು ವಿಡಿಯೋಯಿಂದ ಕುಖ್ಯಾತಿಯನ್ನು ಪಡೆದಿದ್ದಾನೆ. ಆ್ಯಂಡ್ ಈತನ ಈ ಒಂದು ನಡೆ ತೀವ್ರ ಚರ್ಚೆಗೆ ಕಾರಣವಾಗಿದೆ. ತೆಲಂಗಾಣದಲ್ಲಿ ಸಾರ್ವಜನಿಕರು ನೈತಿಕತೆಯ ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಮದುವೆ ಆಗಿದೆ, ಸಾರ್ವಜನಿಕ ಜೀವನದಲ್ಲಿ ಜನಪ್ರಿಯತೆ ಗಳಿಸಿರುವಂಥವರು, ಅದರ ಜೊತೆಗೆ ಜಾನಪದ ಹಾಡುಗಳ ಮೂಲಕ ಪ್ರಸಿದ್ಧಿಯನ್ನು ಪಡೆದಿರುವಂಥದ್ದು. ಜಾನಪದ ಹಾಡು ಅಂತಂದರೆ ಪ್ರತಿಯೊಬ್ಬರಿಗೂ ಒಂದು ರೀತಿಯಾದಂಥ ಒಂದು ಗೌರವ ಇರುತ್ತೆ, ನಮ್ಮದು ನಮ್ಮತನ ಅನ್ನುವಂಥ ಒಂದು ಫೀಲಿಂಗ್ ಇರುತ್ತೆ. ಆ ಒಂದು ಜಾನರಲ್ಲಿ ಫೇಮಸ್ ಆಗಿ ಈ ರೀತಿಯಾದಂಥ ಕೆಲಸ ಮಾಡುವಂಥದ್ದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆಯನ್ನು ಸೋಷಿಯಲ್ ಮೀಡಿಯಾದಲ್ಲೇ ಈಗ ಜನ ಮಾಡ್ತಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.